ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಥೆಯು ತಂತ್ರ, ತಾಳ್ಮೆ ಮತ್ತು ಬುದ್ಧಿವಂತಿಕೆಯು ಅತ್ಯಂತ ಅಪಾಯಕಾರಿ ಶತ್ರುವನ್ನು ಸಹ ಹೇಗೆ ಸೋಲಿಸುತ್ತೆ ಅನ್ನೋದ್ರ ಬಗ್ಗೆ. ಇದು ಕಾಗೆಗಳು ಮತ್ತು ಸರ್ಪದ ಕತೆ. ಬಹಳ ಹಿಂದೆ ಒಂದು ಪ್ರಶಾಂತವಾಗಿದ್ದ ಹಳ್ಳಿ ಹತ್ರ ದೊಡ್ಡ ಆಲದ ಮರ ಇತ್ತು. ಆ ಆಲದ ಮರದಲ್ಲಿ ಗಂಡ ಹೆಂಡತಿ ಅನ್ನೋ ಕಾಗೆಗಳ ಜೋಡಿ ವಾಸ ಮಾಡ್ತಾ ಇತ್ತು. ಅವರು ಕೊಂಬೆಗಳ ಮೇಲೆ ಎತ್ತರದಲ್ಲಿ ಒಂದು ಗೂಡನ್ನು ಕಟ್ಕೊಂಡು ಅದರಲ್ಲಿ ವಾಸ ಮಾಡ್ತಾ ಇದ್ರು. ಆ ಗೂಡಲ್ಲಿ ಅವು ಮೊಟ್ಟೆಗಳನ್ನು ಕೂಡ ಇಡ್ತಾ ಇದ್ವು. ಆದರೆ ಒಂದು ಸಮಸ್ಯೆ ಇತ್ತು. ಅದೇ ಮರದ ಬುಡದಲ್ಲಿ ಒಂದು ದುಷ್ಟ ಸರ್ಪ ಕೂಡ ವಾಸ ಮಾಡ್ತಾ ಇತ್ತು. ಕಾಗೆಗಳು ಮೊಟ್ಟೆಗಳನ್ನು ಇಟ್ಟಾಗಲೆಲ್ಲ ಸರ್ಪ ಗೂಡಿನ ಹತ್ರ ಬಂದು ಆ ಕಾಗೆಗಳ ಮೊಟ್ಟೆಯನ್ನು ತಿಂದು ಹಾಕ್ಬಿಡ್ತಾ ಇತ್ತು. ಇದನ್ನು ನೋಡಿ ನೋಡಿ ಕಾಗೆಗಳಿಗೆ ತುಂಬ ಬೇಜಾರಾಯಿತು. ಅವು ಜೋರಾಗಿ ಅಳ್ತಾ ಇದ್ವು. ಹಾವು ಹೀಗೆ ಬಂದು ಬಂದು ನಮ್ಮ ಮೊಟ್ಟೆಗಳನ್ನು ತಿನ್ಕೊಂಡ್ಬಿಟ್ರೆ ನಮಗೆ ಮಕ್ಕಳೇ ಆಗಲ್ಲ. ಆ ಕ್ರೂರ ಹಾವು ನಮ್ಮ ಭವಿಷ್ಯವನ್ನೇ ನಾಶ ಮಾಡ್ತಿದೆ ಅಂತ ತುಂಬ ಬೇಜಾರು ಮಾಡ್ಕೋತಾ ಇದ್ವು. ಕಾಗೆಗೆ ಒಬ್ಬ ಬುದ್ಧಿವಂತ ನರಿ ಸ್ನೇಹಿತ ಆಗಿದ್ದ. ಅವನ ಹತ್ರ ಈ ವಿಷಯ ಎಲ್ಲ ಹೇಳ್ತಾರೆ. ನರಿ ತಾಳ್ಮೆಯಿಂದ ಪೂರ್ತಿ ಘಟನೆಯನ್ನು ಕೇಳುತ್ತೆ. ಆಮೇಲೆ ಅದು ಕಾಗೆಗೆ ಹೇಳುತ್ತೆ, ನಾವು ಸರ್ಪದ ಜೊತೆ ನೇರವಾಗಿ ಹೋರಾಟ ಮಾಡೋಕೆ ಸಾಧ್ಯನೇ ಇಲ್ಲ. ಅದು ತುಂಬ ಶಕ್ತಿಶಾಲಿ ಮತ್ತು ವಿಷಕಾರಿಯಾಗಿದೆ. ಅದಕ್ಕೆ ನಾನು ನಿಮಗೆ ಒಂದು ಉಪಾಯ ಕೊಡ್ತೀನಿ, ನೀವು ಹಾಗೆ ಮಾಡಿ ಅಂತ ಹೇಳಿ ನರಿ ಒಂದು ಉಪಾಯವನ್ನು ಕಾಗೆ ಕಿವಿಯಲ್ಲಿ ಹೇಳುತ್ತೆ. ಕಾಗೆ ಅದನ್ನು ಕೇಳಿ ತಲೆ ಆಡಿಸಿ, ಸರಿ ನೀನು ಹೇಳ್ದ ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗುತ್ತೆ. ಮರುದಿನ ಬೆಳಗ್ಗೆ ಒಂದು ಕಾಗೆ ರಾಜನ ಅರಮನೆಯ ಕಡೆ ಹಾರಿ ಹೋಗುತ್ತೆ. ರಾಜ ಮನೆತನದ ಉದ್ಯಾನವನದಲ್ಲಿ ರಾಣಿ ಮತ್ತು ಅವಳ ಸೇವಕಿಯರು ಕೊಳದಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ಅದನ್ನು ನೋಡಿ ರಾಣಿಯ ಆಭರಣವನ್ನು, ಅದು ಮೆಟ್ಲು ಮೇಲೆ ಇರುತ್ತಲ್ವ, ಅದನ್ನು ಎತ್ಕೊಂಡು ಕಾಗೆ ಹಾರ್ಕೊಂಡು ಬರುತ್ತೆ ಮರದ ಹತ್ರ. ಆ ಮರದ ಹತ್ರ ಬಂದು ಮರದ ಬುಡದಲ್ಲಿ ಈ ಹಾರವನ್ನು, ರಾಣಿಯಿಂದ ಕದ್ಕೊಂಡು ಬಂದ ಮುತ್ತಿನ ಹಾರವನ್ನು ಮರದ ಬುಡಕ್ಕೆ ಹಾಕಿಬಿಡುತ್ತೆ. ಅಲ್ಲಿ ಬುಡದಲ್ಲಿ ಸರ್ಪ ವಾಸ ಮಾಡ್ತಿದ್ದಲ್ವ, ಅಲ್ಲಿ ಕಾವಲುಗಾರರು ಹಾರವನ್ನ ವಾಪಸ್ ತರೋದಕ್ಕೆ ಕಾಗೆನ ಹಿಂದೆನೆ ಅಟ್ಟಿಸ್ಕೊಂಡು ಬರುತ್ತೆ. ಬಂದಾಗ ಅವರು ಆ ಹಾವು ಇದ್ದ ಬಿಲದ ಒಳಗೆ ನೋಡ್ತಾರೆ. ಅಲ್ಲಿ ಹಾರ ಹೊಳಿತಾ ಇರುತ್ತೆ. ಆ ಹಾರ ಜೊತೆಯಲ್ಲಿ ಅಷ್ಟು ಭಯಂಕರವಾಗಿರೋ ಸರ್ಪನೂ ಅಲ್ಲೇ ಕಾಣಿಸುತ್ತೆ. ತಕ್ಷಣ ಅವರು ಈಟಿಗಳನ್ನು ತಗೊಂಡು ಸರ್ಪವನ್ನು ಕೊಂದು ಹಾಕಿ ಹಾರವನ್ನು ವಾಪಸ್ ತಗೊಂಡು ಹೋಗ್ತಾರೆ. ಆ ದಿನದಿಂದ ಕಾಗೆಗಳು ತಮ್ಮ ಮರದಲ್ಲಿ ಶಾಂತವಾಗಿ ವಾಸ ಮಾಡುತ್ತೆ. ಅವುಗಳ ಮೊಟ್ಟೆಗಳು ಕೂಡ ಸುರಕ್ಷಿತವಾಗಿ ಮತ್ತು ಅವುಗಳ ಕುಟುಂಬ ಕೂಡ ದೊಡ್ಡದಾಗಿ ಬೆಳೆಯೋಕ್ಕೆ ಶುರುವಾಗುತ್ತೆ. ಶಕ್ತಿ ಮಾತ್ರ ಪ್ರತಿಯೊಂದು ಯುದ್ಧವನ್ನು ಗೆಲ್ಲೋಕೆ ಸಾಧ್ಯ ಇಲ್ಲ. ಬುದ್ಧಿವಂತ ಚಿಂತನೆ ಮತ್ತು ತಾಳ್ಮೆ ಅತ್ಯಂತ ಬಲಿಷ್ಠ ಶತ್ರುವನ್ನು ಸಹ ಸೋಲಿಸಬಹುದು. ಇದಾಗಿತ್ತು ಪಂಚತಂತ್ರದ ಇನ್ನೊಂದು. ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೆ ಇನ್ನಷ್ಟು ಕತೆಗಳನ್ನು ಕೇಳೋದಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿ ಮಾಡೋಣ. ಧನ್ಯವಾದಗಳು.